everyone, welcome back to my YouTube channel. And please ignore my hairstyle. I know ಚೆನ್ನಾಗಿ ಕಾಣಿಸ್ತಾ ಇಲ್ಲ, but that's okay. So basically ನಾನು ಸಿಕ್ಕಾಪಟ್ಟೆ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಇವತ್ತು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಆ್ಯಂಡ್ ಮೈ ಡೈಲಿ ನೈಟ್ ಸ್ಕಿನ್ ಕೇರ್ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದ ಫಸ್ಟ್ ಒನ್ ಐ ಯೂಸ್ is ಟೋನರ್. ಎಲ್ಲರೂ ಯೂಸ್ ಮಾಡೋ ಹಾಗೆ ನಾನು ಆಫ್ಟರ್ ಫೇಸ್ ವಾಶ್ ಆ್ಯಂಡ್ ಎಲ್ಲ ಡರ್ಟ್ ಮೇಕಪ್ನ ರಿಮೂವ್ ಮಾಡಿ ಆದಮೇಲೆ ಫಾರ್ ಎಕ್ಸ್ಟ್ರಾ ಕ್ಲೆನ್ಸಿಂಗಿಗೋಸ್ಕರ ಈ ಒಂದು ಟೋನರ್ನ ಯೂಸ್ ಮಾಡ್ತೀನಿ. ಸ್ಪೆಷಲಿ ದಿಸ್ ಟೋನರ್ ಇಸ್ ಫಾರ್ ಆಯಿಲಿ ಆ್ಯಂಡ್ ಆಕ್ನೆ ಪ್ರೋನ್ ಸ್ಕಿನ್. ಸೊ ನನ್ನ ಸ್ಕಿನ್ಗೆ ಇದು ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಆಲ್ಸೋ ಟೋನರ್, ಬಟ್ ನಾನು ಇದನ್ನು ಹೇಗೆ ವರ್ಕ್ ಆಗುತ್ತೆ ಟ್ರೈ ಮಾಡೋಣ ಅಂತ ಹೇಳಿ ಪೋರ್ ಟೈಟನಿಂಗಿಗೆ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಅಷ್ಟೊಂದೇನು ರಿಸಲ್ಟ್ ಗೊತ್ತಾಗಿಲ್ಲ. ಇನ್ನೂ ಸ್ವಲ್ಪ ದಿನ ಯೂಸ್ ಮಾಡಿ ನನಗೇನಾದರೂ ಹೆಲ್ಪ್ಫುಲ್ ಆದರೆ ನಾನು ಸಜೆಸ್ಟ್ ಮಾಡ್ತೀನಿ. ಬಟ್ ಫಾರ್ ನೋ ನಾನಿವಾಗ ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನಲ್ಲಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಬಟ್ ನೋಡೋದಕ್ಕೆ ಬಾಟಲ್ ಕ್ಯೂಟ್ ಆಗಿದೆ ಅಲ್ವಾ? ಆ್ಯಂಡ್ ದ ಥರ್ಡ್ ಒನ್ ಈಸ್ ಸೆರಮ್. ನಾನು ಯೂಸ್ ಮಾಡೋದು ಟೀ ಟ್ರೀ ಆಯಿಲ್ ಬಾಡಿ ಶಾಪ್ ಅವರ ಪ್ರಾಡಕ್ಟ್. ಖಂಡಿತವಾಗ್ಲೂ ನಾನು ಅವರನ್ನು ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ಆದರೆ ನಾನು ಟೀ ಟ್ರೀ ಆ್ಯಂಡ್ ಬಾಡಿ ಶಾಪ್ ಪ್ರಾಡಕ್ಟ್ಗಳನ್ನ ತುಂಬ ಯೂಸ್ ಮಾಡ್ತೀನಿ. ನನ್ನ ಸ್ಕಿನ್ಗೆ ತುಂಬ ಸೂಟ್ ಆಗುತ್ತೆ. ಆ್ಯಂಡ್ ಈ ಸೆರಮ್ ಸ್ಪೆಷಲಿ ಆಕ್ನೆ ಪ್ರೋನ್ ಆ್ಯಂಡ್ ಆಯಿಲಿ ಸ್ಕಿನ್ಗೆ, ಸೊ ಪಿಂಪಲ್ಸ್, ಡಾರ್ಕ್ ಸರ್ಕಲ್ಸ್ ಆ್ಯಂಡ್ ಡಾರ್ಕ್ ಮಾರ್ಕ್ಸ್ ಎಲ್ಲದನ್ನು ಕೂಡ ಬೇಗ ಹೋಗ್ಸೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಇದೇ ಸಿರಮನ್ನು ಕಂಟಿನ್ಯೂಸ್ ಆಗಿ 3-4 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆ್ಯಂಡ್ ನಾನು ಸ್ಟಾರ್ಟಿಂಗ್ ಇಂದಾನು ಕೂಡ ಎವ್ರಿ ಪ್ರಾಡಕ್ಟ್ನ ಅಪ್ಲೈ ಮಾಡುವಾಗ ತುಂಬ ಚೆನ್ನಾಗಿ ಮಸಾಜ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ದಟ್ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಚೆನ್ನಾಗಿ ಆ್ಯಂಡ್ ಸ್ಕಿನ್ ಟೈಟ್ ಆಗುತ್ತೆ. ಆ್ಯಂಡ್ ಫೇಸ್ ಮಸಾಜ್ಗೆ ಅಂತ ಸೆಪ್ರೇಟ್ ಟೈಮ್ನ ಎತ್ತಿಡೋಕ್ಕಾಗಲ್ಲ. ಹಾಗಾಗಿ ಸ್ಕಿನ್ ಕೇರ್ ಮಾಡೋ ಟೈಮಲ್ಲೇ ನಾವು ಒಳ್ಳೆ ಮಸಾಜ್ ಮಾಡಿದ್ರೆ ಟೈಮ್ಸ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ಸ್ಕಿನ್ ಕೇರ್ ಮಾಡೋ ಟೈಮಲ್ಲಿ ಪ್ರಾಡಕ್ಟ್ಗಳು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ವಾಟ್ ನೆಕ್ಸ್ಟ್? ನಮ್ಮ ಫೋರ್ತ್ ಸ್ಟೆಪ್ ಯಾವುದು? ಎಸ್, ಮಾಯಿಶ್ಚರೈಸ್ ಮಾಡೋದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಡ್ರೈ ಸ್ಕಿನ್ ಇರ್ಬೋದು, ಆಯಿಲಿ ಸ್ಕಿನ್ ಇರ್ಬೋದು, ಮಾಯಿಶ್ಚರೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಈ ಒಂದು ಮಾಯಿಶ್ಚರೈಸರ್ ಬಗ್ಗೆ ನಾನು ಹೇಳಲೇಬೇಕು. ಐ ಥಿಂಕ್ ಇದನ್ನು ನಾನು ನನ್ನ ಫ್ರೆಂಡ್ಗೆ ಒಂದ್ಸಲ ಸಜೆಸ್ಟ್ ಮಾಡಿದ್ದೆ. ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು, ಒಳ್ಳೆ ರಿಸಲ್ಟ್ಸ್ ಬಂತು. ಆ್ಯಂಡ್ ನಾನು ಇದನ್ನು 5-6 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಇದು ಎಲ್ಲ ಥರ ಸ್ಕಿನ್ ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನ್ ಥರ. ಸೊ ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಗಳಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಪ್ರಾಡಕ್ಟ್ ಅಂತಂದರೆ ದಿಸ್ ಮಾಯಿಶ್ಚರೈಸರ್. ಆ್ಯಂಡ್ ದ ಫಿಫ್ತ್ ಸ್ಟೆಪ್ ಈಸ್ ಐ ಕ್ರೀಮ್. ಐ ಕ್ರೀಮ್ ತುಂಬ ಇಂಪಾರ್ಟೆಂಟ್. 20-23 ವರ್ಷ ಆದಮೇಲೆ ಸ್ಪೆಷಲಿ ಅವಾಗಲೇ ನಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಆ ಏಜಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಾವು ನಮ್ಮ ಡಾರ್ಕ್ ಸರ್ಕಲ್ ಆ್ಯಂಡ್ ಅದರ್ ಅಂಡರ್ ಐ ಸ್ಕಿನ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೋಬೋದು. ಐ ಕ್ರೀಮ್ ಯೂಸ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್, ರಿಂಕಲ್ಸ್ ಆ್ಯಂಡ್ ಅದರ್ ಅಂಡರ್ ಐ ಸ್ಕಿನ್ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ಬೋದು. ನನಗೆ ಕಾಲೇಜ್ ಟೈಮಿಂದನೂ ಡಾರ್ಕ್ ಸರ್ಕಲ್ಸ್ ಇರಲಿಲ್ಲ. ಅದನ್ನ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ನಾನು ಐ ಕ್ರೀಮ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದೆ. ಸೊ ನನಗಿವಾಗ ಮೇಕಪ್ ಮಾಡುವಾಗ ಇರ್ಬೋದು, ಮೇಕಪ್ ಮಾಡದೇ ಇರುವಾಗ ಇರ್ಬೋದು, ಡಾರ್ಕ್ ಸರ್ಕಲ್ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ಆ್ಯಂಡ್ ಸದ್ಯಕ್ಕೆ ಇದೊಂದು ರ್ಯಾಂಡಮ್ ಆಗಿ ಯಾವುದೋ ಒಂದು ಲಿಪ್ ಬಾಮ್ ಎಗ್ ಶೇಪಲ್ಲಿ ಕ್ಯೂಟ್ ಆಗಿತ್ತು, ಆದರೆ ಒಡೆದು ಹೋಗ್ಬಿಟ್ಟಿದೆ. ಬಟ್ ಲಿಪ್ ಕೇರ್ ಆ್ಯಂಡ್ ಲಿಪ್ ಬಾಮ್ ಕಲೆಕ್ಷನ್ ಮೇಲೆ ನಾನು ಇನ್ನೊಂದು ವಿಡಿಯೋನ ಬೇರೆ ಮಾಡ್ತೀನಿ. ಸೊ ಆ್ಯಕ್ಚುಲಿ ಇಲ್ಲಿಗೆ ನನ್ನ ಸ್ಕಿನ್ ಕೇರ್ ಮುಗ್ದಿದೆ. ಐ ಕ್ಯಾನ್ ಆ್ಯಕ್ಚುಲಿ ಸ್ಟಾಪ್ ಹಿಯರ್, ಬಟ್ ಐ ವೋಂಟ್, ಬಿಕಾಸ್ ನನ್ನದೇ ಆದಂಥ ಒಂದು ವಿಚಿತ್ರವಾದ ರೂಟೀನ್ ಇದೆ. ಅದನ್ನು ಮೋಸ್ಟ್ಲಿ ನಾನು ಮಾತ್ರ ಮಾಡೋದು ಅಂತ ಅನಿಸುತ್ತೆ. ದಟ್ ಈಸ್ ಸ್ಪಾಟ್ ಟ್ರೀಟ್ಮೆಂಟ್. ಸ್ಪಾಟ್ ಟ್ರೀಟ್ಮೆಂಟ್ ಈಸ್ ನಾಟ್ ವಿಚಿತ್ರ, ಆದರೆ ದ ವೇ ಐ ಡೂ ಇಟ್ ಈಸ್ ವಿಚಿತ್ರ. ನಾನೇನು ಮಾಡ್ತೀನಿ ಅಂದರೆ ನನ್ನ ಫೇವ್ರೇಟ್ ಮಾಯಿಶ್ಚರೈಸರ್ನ ತಗೊಳ್ತೀನಿ ಆ್ಯಂಡ್ ಅದನ್ನು ಕೈ ಮೇಲೆ ಎಷ್ಟಾಗುತ್ತೆ ಅಷ್ಟು ಸುರ್ಕೊಳ್ತೀನಿ. ಯಾಕಂತಂದರೆ ಇದನ್ನು ನಾನು ಪೂರ್ತಿ ಫೇಸ್ಗೆ ತಿಕ್ಕಾಗಿ ಅಪ್ಲೈ ಮಾಡಬೇಕು. ವಿಚಿತ್ರ ಯಾಕಂದರೆ ಎಲ್ರಿಗೂ ಕಾಡೋ ಕ್ವೆಶನ್, ಅಷ್ಟು ತಿಕ್ಕಾಗಿ ಮುಖಕ್ಕೆ ಹಚ್ಕೊಂಡು ಮಲ್ಕೊಳ್ಳೋದು ಹೇಗೆ ಅಂತ. ಬಟ್ ದೇವರ ಆಶೀರ್ವಾದದಿಂದ ನನಗೊಂದು ಬೋನಿದೆ. ನಾನು ಮಲ್ಕೊಂಡಿದ್ದಾಗ ಆಚೆ ಈಚೆ ಅಲ್ಲಾಡಲ್ಲ. ಸೊ ನಾನು ಅಪ್ಲೈ ಮಾಡಿರೋ ಕ್ರೀಮ್ ಆಲ್ಮೋಸ್ಟ್ ಬೆಳಗ್ಗೆ ಎದ್ದೇಳೋವರೆಗೂ ಅಲ್ಲೇ ಇರುತ್ತೆ.
ಸ್ಪಾಟ್ ಟ್ರೀಟ್ಮೆಂಟ್ ಅಂತ ಯಾಕೆ ಹೇಳ್ದೆ ಅಂದ್ರೆ ಐ ಟಾರ್ಗೆಟ್ ಓಲ್ಡ್ ಪಿಂಪಲ್ ಮಾರ್ಕ್ಸ್, ಪಿಂಪಲ್ ಅಂಡ್ ರ್ಯಾಷಸ್ ಸೊ ದಟ್ ನನಗೆ ನೆಕ್ಸ್ಟ್ ಮಾರ್ನಿಂಗ್ಗೆ ಹೀಲ್ ಆಗಿರೋ ರಿಸಲ್ಟ್ ಬರುತ್ತೆ. ಅಷ್ಟೇ ಅಲ್ಲ, ಅದ್ರ ಮೇಲೆ ನಾನು ಎಲ್ಲಿ ಆಕ್ಟಿವ್ ಆಕ್ನೆ ಇದೆ ಅಲ್ಲಿ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿರುವಂತಹ ಆಕ್ನೆ ಜೆಲ್ ಅನ್ನ ತುಂಬಾ ಲೈಟ್ ಆಗಿ ಅಪ್ಲೈ ಮಾಡ್ತೀನಿ. ಯಾಕಂದ್ರೆ ಈ ಜೆಲ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಜಾಸ್ತಿ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವೇನಾದ್ರೂ ಯೂಸ್ ಮಾಡೋದಿದ್ರೆ ಡಾಕ್ಟರ್ ಸಜೆಷನ್ ನ ತಗೊಂಡು ಯೂಸ್ ಮಾಡಿ, ಇಲ್ಲ ಅಂದ್ರೆ ತುಂಬಾ ಮಿನಿಮಲ್ ಆಗಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ದಿಸ್ ಇಸ್ ಹೌ ಐ ಲುಕ್ ಆಫ್ಟರ್ ಮೈ ಸ್ಕಿನ್ ಕೇರ್. ಐ ನೋ ಇವಾಗ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ಆಲ್ಸೋ ಐ ನೋ ಬೆಳಗ್ಗೆ ಎದ್ಮೇಲೆ ಬ್ಯೂಟಿಫುಲ್ ಆಗಿರುತ್ತೆ ನನ್ನ ಸ್ಕಿನ್. ನನಗೆ ಟೀನೇಜ್ ಇಂದಾನು ವರ್ಸ್ಟ್ ಅಂಡ್ ಬೆಸ್ಟ್ ಸ್ಕಿನ್ ಜೊತೆ ಡೀಲ್ ಮಾಡ್ತಾ ಅಭ್ಯಾಸ ಆಗೋಗಿದೆ. ಸೊ ನನ್ನ ಸ್ಕಿನ್ ಪ್ರಾಬ್ಲಮ್ಸ್ ಅಂಡ್ ನಾನು ಅದಕ್ಕೆ ಹೇಗೆ ಸೊಲ್ಯೂಷನ್ ಕಂಡುಕೊಂಡೆ ಇದೆಲ್ಲದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನಾನು ಮಲ್ಕೊಳ್ಳೋ ಸಮಯ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್. Thanks for watching. See you all in my next vlog. Till then, bye bye.